ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿಧಾನಮಂಡಲ ಇತಿಹಾಸ ಕಂಡು ಕೇಳರಿಯದಂತ ಹೈಡ್ರಾಮಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ಭಾಷಣ ಮಾಡೋದಕ್ಕೆ ಒಪ್ಪೇ ಇಲ್ಲ ರಾಜ್ಯಪಾಲರು. ಹೀಗಾಗಿಯೇ ಒಂದಷ್ಟು ಹೈಡ್ರಾಮಗಳಂತೂ ಕ್ರಿಯೇಟ್ ಆಯಿತು. ಸೊ ಗೆಹ್ಲೋಟ್ ಇದರಿಂದ ವಾಕೌಟ್ ಮಾಡುವಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಜಿ ವಿರೋಧಿಸಿ ಕೇಂದ್ರವನ್ನ ಟೀಕಿಸಿ ಸಿದ್ಧಪಡಿಸಿದ ಭಾಷಣವನ್ನ ಓದೋದಕ್ಕೆ ಗೆಹ್ಲೋಟ್ ಅವರು ನಕಾರ ಮಾಡಿದ್ರು. ಇಲ್ಲ, ನಾನು ಓದೋದೇ ಇಲ್ಲ ಅಂತ ಹೇಳಿಬಿಟ್ರು. ಸೊ ಮೊದಲು ಮತ್ತು ಕೊನೆ ಪ್ಯಾರವನ್ನ ಓದಿ ಅವರು ಅಲ್ಲಿಂದ ವಾಕೌಟ್ ಮಾಡ್ಬಿಟ್ರು. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ಸಿಗರು ಇದರಿಂದ ಕೆಂಡಾಮಂಡಲರಾದ್ರು. ಈ ತರ ಮಾಡೋದು ಸರಿಯಲ್ಲ, ಈ ತರ ಮಾಡಬಾರ್ದಿತ್ತು ಅನ್ನೋದನ್ನು ಅವ್ರು ಹೇಳಿದ್ರು. ಸೊ ಗವರ್ನರ್ ತಡೆದು ನಿಲ್ಲಿಸುವುದಕ್ಕೆ ಕೈ ಶಾಸಕರು ಯತ್ನಿಸಿದ್ರು. ರಾಜ್ಯಪಾಲರ ಘನತೆಗೆ ಧಕ್ಕೆ ಅಂತ ಬಿಜೆಪಿ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಿರೀಕ್ಷೆಯಂತೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಸಂಪೂರ್ಣವಾಗಿ ಓದೋದಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಗುರುವಾರ ಒಪ್ಪಲೇ ಇಲ್ಲ, ನಿರಾಕರಿಸಿದ್ರು. ಬದಲಿಗೆ ಮೊದಲ ಪ್ಯಾರ ಹಾಗೂ ಕೊನೆಯ ಪ್ಯಾರ ಮಾತ್ರ ಓದಿ ಕೇವಲ 64 ಸೆಕೆಂಡ್ಗಳಲ್ಲಿ ತಮ್ಮ ಭಾಷಣವನ್ನ ಮುಗಿಸಿದ್ರು. ಆಮೇಲೆ ಅಲ್ಲಿಂದ ಹೊರಟರು. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಶಾಸಕರು ಭಾಷಣ ಓದಲೇಬೇಕು ನೀವು ಅಂತ ಹಕ್ಕೊತ್ತಾಯ ಮಾಡಿದ್ರು. ಅದನ್ನ ಲೆಕ್ಕಿಸದೆ ಸದನದಿಂದ ಹೊರಟ ರಾಜ್ಯಪಾಲರಿಗೆ ಅಡ್ಡಗಟ್ಟುವ ಪ್ರಯತ್ನವನ್ನ, ಧಿಕ್ಕಾರವನ್ನ ಕೂಗುವಂತ ಪ್ರಯತ್ನವನ್ನ ಕಾಂಗ್ರೆಸ್ಸಿಗರು ಮಾಡಿದ್ರು. ಇದರಿಂದ ಹೈಡ್ರಾಮಾ ಸೃಷ್ಟಿಯಾಯಿತು. ಇದಿಷ್ಟೇ ಅಲ್ಲ, ಪರಿಷತ್ ಹಿರಿಯ ಸದಸ್ಯ ಪಿ.ಕೆ. ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ತಡೆಗಟ್ಟುವ ಪ್ರಯತ್ನದ ವೇಳೆ ಅವರ ಜುಬ್ಬ ಹರಿದ ಪ್ರಸಂಗವೂ ನಡೆದಿದೆ. ಕಾಂಗ್ರೆಸ್ ಶಾಸಕರ ಧೋರಣೆಯನ್ನು ಖಂಡಿಸಿ ಬಿಜೆಪಿ ಶಾಸಕರು ರಾಜ್ಯಪಾಲರ ರಕ್ಷಣೆಗೆ ಮುಂದಾದ್ರು. ಇದ್ಯಾವುದಕ್ಕೂ ಆಸ್ಪದ ನೀಡದ ಮಾರ್ಷಲ್ಗಳು ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರನ್ನ ಬದಿಗೆ ಸರಿಸಿ ರಾಜ್ಯಪಾಲರು ಸುರಕ್ಷಿತವಾಗಿ ಸದನದಿಂದ ತೆರಳುವಂತೆ ನೋಡಿಕೊಂಡ್ರು. ಚುಟುಕು ಭಾಷಣ ಓದಿದ ರಾಜ್ಯಪಾಲರ ಧೋರಣೆಗೆ ಕಾಂಗ್ರೆಸ್ನವರು ವಿರೋಧಿಸಿದ್ರು. ಇದೊಂಥರ ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇರೋದು, ಬಿಜೆಪಿ ಅವರ ಕೆಲಸ ಮಾಡ್ತಾ ಇರೋದು. ಇದು ರಾಜ್ಯಪಾಲರ ಕೆಲಸ ಮಾಡ್ತಾ ಇರೋದು ಖಂಡಿತ ಅಲ್ಲ. ಈ ತರ ಮಾಡಬಾರ್ದು, ಇದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ರಾಜ್ಯಪಾಲರು ಭಾಷಣವನ್ನ ಓದಬೇಕಾಗಿತ್ತು. ಇದು ಬಿಜೆಪಿಯ ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇರೋದು ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು. ಸೊ ಅದಕ್ಕೆ ಇವರು ಸಬೂಬ್ ಕೊಡ್ತಾ ಇರೋದು ಬೇರೆ. ನೀವು ಅದನ್ನೆಲ್ಲ ಹೇಳಬೇಡಿ, ಏನು ಓದಬೇಕು ಇದನ್ನೇ ಓದಬೇಕು ಅಂತ ಹೇಳಂಗಿಲ್ಲ ಅಂತ ಬಿಜೆಪಿಗರು ಹೇಳ್ತಾ ಇರೋದು. ಸೊ ಏನೇನಾಯಿತು ನಿನ್ನೆ ಅಂತ ನಾವು ನೋಡೋದಾದ್ರೆ, ಬೆಳಗ್ಗೆ 11:06ಕ್ಕೆ ವಿಧಾನಮಂಡಲ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರೆ. ಅಲ್ಲಿವರೆಗೂ ಎಲ್ಲ ಸರಿ ಇತ್ತು. ಅವರಿಗೆ ಹೂ ಬೊಕ್ಕೆ ಕೊಡ್ತಾರೆ, ವೆಲ್ಕಮ್ ಮಾಡ್ಕೊಳ್ತಾರೆ, ಬಹಳ ಅದ್ದೂರಿಯಾಗಿ ಅವರನ್ನು ವೆಲ್ಕಮ್ ಮಾಡ್ತಾರೆ, ಎಲ್ಲ ನಗ್ನಗ್ತಾನೇ ಇದ್ರು. ಅದನ್ನ ನೋಡಿದಾಗ ಪರವಾಗಿಲ್ಲ, ಏನು ಸಮಸ್ಯೆನೇ ಆಗಲ್ವೇನೋ ಅನ್ನೋ ಥರದಲ್ಲಿ ಮೊದಲಿಗೆ ರಾಜ್ಯಪಾಲರು ಬರ್ತಾ ಇದ್ದ ಹಾಗೇನೆ ಸಿಎಂ ಮತ್ತು ಕೆಲವು ಹಿರಿಯ ನಾಯಕರುಗಳು ಅವರಿಗೆ ಹೂ ಗೊಚ್ಚವನ್ನು ಕೊಟ್ಟು ವೆಲ್ಕಮ್ ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ಎಲ್ಲ ಸರಿ ಇತ್ತು. ಇದು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಲ್ಲ, ಇದು ನಾರ್ಮಲ್ ಆಗಿತ್ತು. ಇದಾದ್ಮೇಲೆ ಅವ್ರಿಗೆ ಏನು ಮಾಡ್ತಾರೆ ಅನ್ನೋದು ಎಲ್ರಿಗೂ ಪ್ರಶ್ನೆ ಎದ್ದಿದ್ದು. ಎಲ್ಲ ನಗ್ನಾಕೊಂಡು ಆರಾಮಾಗೆ ಎಂಟ್ರಿ ಕೊಟ್ಟಿದ್ದು ಎಲ್ಲ ಸರಿ ಇತ್ತು. ಆಮೇಲೆ ಹಾಗೇನೆ ಒಳಗಡೆ ಹೋದ್ಮೇಲೆ ಏನಾಯಿತು, 11:07ಕ್ಕೆ ರಾಷ್ಟ್ರಗೀತೆ ಗೌರವ ಸಲ್ಲಿಸಿದ್ರು. ನಾರ್ಮಲ್ ಆಗಿ ಪ್ರಕ್ರಿಯೆ ನಡೀತಲ್ಲ ಅದು. 11:08ಕ್ಕೆ ರಾಷ್ಟ್ರಗೀತೆ ಮುಕ್ತಾಯ ಆಯಿತು. 11:08ಕ್ಕೆ ರಾಜ್ಯಪಾಲರ ಭಾಷಣ ಆರಂಭ ಆಯಿತು. 11:09ಕ್ಕೆ ರಾಜ್ಯಪಾಲರ ಭಾಷಣ ಆರಂಭ ಆಯ್ತಲ್ವ. ಅದಾದಮೇಲೆ 11:09ಕ್ಕೆ ರಾಜ್ಯಪಾಲರು ಅಲ್ಲಿಂದ ನಿರ್ಗಮಿಸ್ಬಿಡ್ತಾರೆ. ರಾಜ್ಯಪಾಲರನ್ನು 11:10ಕ್ಕೆ ತಡೆಯೋ ಪ್ರಯತ್ನ ಮಾಡ್ತಾರೆ. 11:11ಕ್ಕೆ ಕಾರು ಏರಿ ಗವರ್ನರ್ ಹೋಗೇ ಬಿಡ್ತಾರೆ. ನೋಡಿ, 11:08ಕ್ಕೆ ಭಾಷಣ ಆರಂಭ, 11:09ಕ್ಕೆ ಹೊರಟರು, 11:10ಕ್ಕೆ ತಡೆಯೋ ಪ್ರಯತ್ನ ಆಯಿತು, 11:11ಕ್ಕೆ ಕಾರು ಏರಿ ಹೊರಟೆ ಹೋದರು. 3-4 ನಿಮಿಷ ಈ ಹೈಡ್ರಾಮಾ ಸಿಕ್ಕಾಬಟ್ಟೆ ಆಯಿತು. ಕೊನೆಗೆ ಮುಕ್ತಾಯನೂ ಆಗೋಯ್ತು. ಸೊ ಈ ಥರದೊಂದಷ್ಟು ಬೆಳವಣಿಗೆ ಆಯಿತು. ಗವರ್ನರ್ ಎಷ್ಟು ಹೊತ್ತು ಭಾಷಣ ಮಾಡಿದ್ರು ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು. ಅಯ್ಯೋ, ಹಿಂಗೆ ಬಂದ್ರು ಹಂಗೆ ಹೋದ್ರು ಎಷ್ಟೊತ್ತು ಮಾಡಿದ್ರು ಅಂತ. ಭಾಷಣ ಮಾಡಿದ್ದು 64 ಸೆಕೆಂಡ್ ಮಾತ್ರ. ಎಷ್ಟು ಪೇಜಸ್ ಇತ್ತು ಗೊತ್ತಾ ಭಾಷಣ ಮಾಡೋದು? ಮಾಡಲಿಲ್ಲ, 64 ಸೆಕೆಂಡ್ ಅಷ್ಟೇ ಮಾಡಿದ್ರು. ವಿಧಾನ ಪರಿಷತ್ ಸನ್ಮಾನ ಸಭಾಪತಿಯವರೇ, ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಪ್ರತಿಪಕ್ಷದ ಗೌರವಾನ್ವಿತ ನಾಯಕರುಗಳೇ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮಂತ್ರಿಗಳು ಮತ್ತು ವಿಧಾನಸಭೆ ವಿಧಾನ ಪರಿಷತ್ ಮಾನ್ಯ ಸದಸ್ಯರೇ, ಜಂಟಿ ಅಧಿವೇಶನಕ್ಕೆ ಸ್ವಾಗತ. ಮತ್ತೊಂದು ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗುವುದು ಹರ್ಷದ ಅನುಭೂತಿ ನೀಡ್ತಾ ಇದೆ. ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ವಿಕಾಸವನ್ನ ನನ್ನ ಸರ್ಕಾರ 2 ಪಟ್ಟು ಹೆಚ್ಚಿಸೋಕೆ ಕಟಿಬದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೇ ಮಾತಾಡಿದ್ದು. ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಏನು ಮಾತಾಡಿಲ್ಲ, ಹೋಗ್ತಿದ್ರು. 11 ಪ್ಯಾರ ತೆಗ್ದಾಕಿ ಅಂತ ಹೇಳಿದರು. ಈ 11 ಪ್ಯಾರ ಹೋಗಲಿ, ಇನ್ನು ಉಳಿದಿದ್ದನ್ನು ಓದಲೇ ಇಲ್ಲ. ಸಾಕಷ್ಟು ಸಾಧನೆಗಳ ಬಗ್ಗೆ ಭಾಷಣದಲ್ಲಿತ್ತು. ಈ ಸರ್ಕಾರ ಏನೆಲ್ಲ ಸಾಧನೆ ಮಾಡಿದೆ, ಈ ಯೋಜನೆಗಳು ಹೆಂಗೆ ಕೈ ಹಿಡಿದಿದೆ,
ಆಮೇಲೆ ಮುಂದೆ ಏನೇನು ಯೋಜನೆಗಳು ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಭಾಷಣ ಇತ್ತು, ಆ ಬುಕ್ಕೇ ಇತ್ತು. ಬಿಲ್ಕುಲ್ ಒಪ್ಪಲಿಲ್ಲ. ಕೇವಲ 64 ಸೆಕೆಂಡ್ ಇಷ್ಟನ್ನು ಓದಿ ಹೋಗ್ತಾ ಇದ್ರು. ಆಮೇಲೆ ಈ ಹೈಡ್ರಾಮದ ಸಂದರ್ಭದಲ್ಲಿ ಗವರ್ನರನ್ನ ತಡೆಯುವಂಥ ಪ್ರಯತ್ನ ಆಯಿತು. ರಾಜ್ಯಪಾಲರು ಸದನದಿಂದ ನಿರ್ಗಮಿಸುವಾಗ ಕಾಂಗ್ರೆಸ್ಸಿಗರು ತಡೆಯಲು ಯತ್ನಿಸಿದ್ರು. ಮೇಲ್ಮನೆ ಸದಸ್ಯ ಹರಿಪ್ರಸಾದ್ ಅವರಂತೂ ರಾಜ್ಯಪಾಲರಿಗೆ ಅಡ್ಡಲಾಗಿ ನಿಂತು ಘೋಷಣೆಯನ್ನು ಕೂಗ್ತಾರೆ. ಇದು ಸಿಕ್ಕಾಬಟ್ಟೆ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಅಂದರೆ ಒಬ್ಬ ಗವರ್ನರ್ ಅವ್ರನ್ನ ಹಿಂಗ ನಡೆಸ್ಕೊಳ್ಳೋದು, ನೀವ್ಯಾರು ತಡೆಯೋಕ್ಕೆ ಅಂತ ಬಿಜೆಪಿಗರು ಪ್ರಶ್ನೆ ಮಾಡಿದ್ರು. ಇದೆಲ್ಲ ಹೈಡ್ರಾಮಾ ಆಯಿತು. ಇನ್ನು ಜಿ ಗ್ರಾಮ್ಜಿ ಅಂತ ಬದಲಾವಣೆ ಮಾಡಿಬಿಡ್ತಾರೆ. ವಿಕಸಿತ ಭಾರತ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆಯನ್ನು ವಿಬಿಜಿ ರಾಮ್ಜಿ ಅಂತ ಬಳಕೆ ಮಾಡಲಾಗ್ತದೆ. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಯೋಜನೆಯ ಹೆಸರನ್ನು ಎಲ್ಲ ಕಡೆಗಳಲ್ಲೂ ವಿಬಿ ಗ್ರಾಮ್ಜಿ ಅಂತ ಬಳಕೆ ಮಾಡಲಾಗಿದೆ. ರಾಮ್ ಬದಲಿಗೆ ಗ್ರಾಮ್ ಅಂತ ಬರುವಂತೆ ನೋಡ್ಕೊಳ್ಳಲಾಗಿದೆ. ಇದು ಕೂಡ ಒಂದಷ್ಟು ಅಸಮಾಧಾನ. ಯಾಕೆ ರಾಮ್ ಯಾಕೆ ಬರಬಾರ್ದು, ಗ್ರಾಮ್ ಯಾಕೆ, ರಾಮ್ ಏನು ಮಾಡಿತ್ತು ನಿಮಗೆ, ಈ ಥರದೊಂದಷ್ಟು ಚರ್ಚೆಗಳು ಶುರುವಾಗಿದೆ ಬಿಡಿ. ಸೊ ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ನಾಯಕರುಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಇದನ್ನು ಭಾರಿ ವಿರೋಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಒಂದು ಸೌಜನ್ಯ ಅನ್ನೋದು, ಒಂದು ಸಭ್ಯತೆ ಅನ್ನೋದು ಇಲ್ಲ, ರಾಜ್ಯಪಾಲರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋ ಮಿನಿಮಮ್ ಸೆನ್ಸು ಇಲ್ಲ ಅಂತ ಹೇಳ್ತಾ ಇರೋದು. ಯಾರ್ಯಾರಿಗೆ ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು, ಇವರು ಏನು ಹೇಳ್ತಾರೆ ಅಂತಂದರೆ, ಹಿಂದೆ HR ಭಾರದ್ವಾಜ್ ಕೂಡ ಹೀಗೆಯೇ ಮಾಡಿದರು, ಆದರೆ ಈಗ ಕಾಂಗ್ರೆಸ್ ಶಾಸಕರು ಗವರ್ನರ್ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ, ಇದು ಕಾಂಗ್ರೆಸ್ನಿಂದ ಆಗ್ತಾ ಇರುವಂಥ ಗೂಂಡಾಗಿರಿ ಅಂತ ಆರ್ ಅಶೋಕ್ ಅವರು ಹೇಳ್ತಾರೆ. ಸೊ ಈ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಆಗಿನ ರಾಜ್ಯಪಾಲರಾಗಿದ್ದಂಥ HR ಭಾರದ್ವಾಜ್ ಅವರು ಹಿಂಗೆ ಮಾಡಿದರು, ಬಟ್ ಅವಾಗ ನಾವು ಹಿಂಗೆಲ್ಲ ಮಾಡಿರಲಿಲ್ಲ, ಬಟ್ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಛಲವಾದಿ ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಪಾಲರ ಮೇಲೆ ಗೂಂಡಾಗಿರಿ ಪ್ರದರ್ಶನ ಮಾಡಿರುವುದು ಅಸಂವಿಧಾನಿಕ, ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಲಿ ಅಂತ ಛಲವಾದಿಯವರು ಹೇಳ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾರೆ ಅಂತಂದರೆ, ಇದು ರಾಜ್ಯಪಾಲರಿಗೆ ಅಗೌರವ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ದ್ವೇಷ ರಾಜಕಾರಣಕ್ಕೆ ರಾಜ್ಯ ಸರ್ಕಾರ ಸದನ ಬಳಸ್ಕೊಳ್ತಾ ಇದೆ, ರಾಜ್ಯಪಾಲರಿಗೆ ಸದನದಲ್ಲಿ ಅಗೌರವ ಸೂಚಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಅಂತ ನೋಡ್ಕೊಬರೋಣ ಬನ್ನಿ. ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಮ್ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಮ್ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಬಹಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನು? ನೋಡಿ, ಕಾಂಗ್ರೆಸ್ ಗೂಂಡಾಗಿರಿಯ ಪ್ರದರ್ಶನ ಮಾಡಿದೆ. ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ, ಸಂವಿಧಾನವನ್ನು ಗೌರವಿಸುವ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಬೆರಳಿನಿಂದ ನಿಮ್ಮ ಕಣ್ಣನ್ನು ಸುಚ್ಚುವ ಕೆಲಸವನ್ನು ಮಾಡಬಾರ್ದು. ಬೀದಿಯಲ್ಲಿ ಬೀದಿ ರಂಪ ಹಾದಿ ರಂಪ ಮಾಡ್ತಿದ್ದ ಕಾಂಗ್ರೆಸ್ ಆ ಗೂಂಡಾಗಿರಿ ರಸ್ತೆಗೆ ಸೀಮಿತವಾಗಿದ್ದು ಇವತ್ತು ಸದನಕ್ಕೂ ತಂದಿದ್ದಾರೆ. ಅದರಿಂದಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾವ ಸದಸ್ಯರು ಇವತ್ತು ಅವರನ್ನು, ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅವರ ಮೇಲೆ ವೈಯಕ್ತಿಕವಾಗಿ ಇದು ಮಾಡಲಿಕ್ಕೆ, ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ರು, ಅವರು ಈಗಾಗಲೇ ಇದರಲ್ಲಿ ಬಂದಿದೆ. ಅವರನ್ನ ತಕ್ಷಣ ಇವತ್ತು ಇದರಿಂದ ಸದನದಿಂದ ಸಸ್ಪೆಂಡ್ ಮಾಡಬೇಕು. ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದುರ್ದೈವ. ಇದು ಮನ್ರೇಗಾವನ್ನ ವಿಬಿಜಿ ರಾಮ್ಜಿ ಅಂತೇಳಿ
ಮಾರ್ಪಾಡುಗಳನ್ನ ಮಾಡಿದ್ದಾರೆ, ಸುಧಾರಣೆಗಳನ್ನ ತಂದಿದ್ದಾರೆ. ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ.